ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಶುಭೋದಯ. ಮಧ್ಯಾಹ್ನ ನೋಡ್ತಿದ್ರೆ ಗುಡ್ ಆಫ್ಟರ್ನೂನ್ ಅಥವಾ ರಾತ್ರಿ ನೋಡ್ತಿದ್ರೆ ಗುಡ್ ನೈಟ್ ಅಂತ ಅಂದ್ಕೊಳ್ಳಿ. ಗೊತ್ತಿಲ್ಲ ನೀವು ಯಾವ ಟೈಮಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಾ ಅಂತ. ಆ್ಯಕ್ಚುಲಿ ಆಲ್ಮೋಸ್ಟ್ ಸಂಡೇ ನಾನು ಲೇಟಾಗೆ ಎದ್ದೇಳ್ತೀನಿ. ಅರೌಂಡ್ 10 o'clock ಆಗುತ್ತೆ ನಾನು ಎದ್ದೇಳೋದಕ್ಕೆ. ಅದಾದಮೇಲೆ ಎದ್ದೆ, ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡು ಬೆಡ್ಶೀಟ್ಸೆಲ್ಲ ಎತ್ತಿ ಬೆಡ್ಡೆಲ್ಲ ಎತ್ತಿ ಮತ್ತು ಕಸ ಎಲ್ಲ ಗುಡಿಸ್ಕೊಳ್ಳೋಣ ಅಂತ ಫಸ್ಟು ಇವತ್ತು ಸ್ವಲ್ಪ ಒಂಚೂರು ಕ್ಲೀನಿಂಗ್ ಕೆಲಸಗಳು ಇತ್ತು. ಫಸ್ಟು ನೋಡೋಣ ಏನೇನು ಇದೆ ಅದು ಮಾಡ್ಕೊಳ್ಳೋಣ ಅಂತ. ಆಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಕಾಫಿ ಕುಡಿದೆ. ಸಂಡೇ ಕಾಫಿ ಮತ್ತು ಬಿಸ್ಕೆಟ್ ತಿಂದೆ. ಅದೊಂಥರ ಫ್ರೆಶ್ ಅನಿಸುತ್ತೆ. ಆ್ಯಕ್ಚುಲಿ ಕಾಫಿ ಬಿಡಬೇಕು ಅಂತ ಟ್ರೈ ಮಾಡ್ತಿದ್ದೀನಿ, ಬಟ್ ಆಗ್ತಾಯಿಲ್ಲ. ಆದಷ್ಟು ಟ್ರೈ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇದು ವ್ಲಾಗು ಸಂಡೇ ಟು ಟ್ಯೂಸ್ಡೇವರೆಗೂ ಆಲ್ಮೋಸ್ಟ್ ಮಿಕ್ಸ್ ಆಗಿದೆ. ತಿಂಡಿಗೆ ಅಮ್ಮ ಚಿತ್ರಾನ್ನ ಮಾಡಿದರು, ಚಿತ್ರಾನ್ನ ತಿಂದ್ಕೊಂಡೆ. ಆಮೇಲೆ ಬಟ್ಟೆ ಅಂತೂ 2 days ಬಟ್ಟೆ ಎಲ್ಲ ಒಗ್ದಿದ್ದು ಹಾಗೆ ಇರುತ್ತೆ. ಮರ್ಚಿಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ ನನಗೂ. ಆಫೀಸ್ ಮುಗಿಸ್ಕೊಂಡು ಬರ್ತೀನಿ, ಸ್ವಲ್ಪ ಟಯರ್ಡ್ ಅನಿಸ್ತಾ ಇರುತ್ತೆ. ಅವಾಗ ನಾನು ಮರ್ಚಬೇಕು ಅಂತ ಮೂಡೇ ಬರಲ್ಲ. ಅವಾಗ ಏನು ಮಾಡೋದು, ಅದಕ್ಕೆ ಅಲ್ಲೇ ಬಿಟ್ಟಿರ್ತೀನಿ. ಸೊ ತಡಿಯಪ್ಪ, ಇದೊಂದು ಕೆಲಸಗಳಿದೆ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೆ. ಆಮೇಲೆ ಒಂದು ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿದೆ. ಬಟ್ಟೆ ಎಲ್ಲ ಒಣಗಿರೋದನ್ನೆಲ್ಲ ಮಡ್ಚಿಟ್ಕೊಂಡೆ. ಸ್ವಲ್ಪ ಜೇಡ ಎಲ್ಲ ಕಟ್ಟಿತ್ತು, ಅಂದರೆ ಡೀಪ್ ಕ್ಲೀನಿಂಗ್ ಏನು ಮಾಡ್ತಾಯಿಲ್ಲ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದಾಗ ಸ್ವಲ್ಪ ಕಂಪ್ಲೀಟ್ ಡೀಪ್ ಕ್ಲೀನ್ ಮಾಡಬೇಕು. ಆವಾಗಂತೂ ಫುಲ್ ಕೆಲಸ ಅಂದರೆ ಕೆಲಸ. ಒಂದು ಸ್ವಲ್ಪ ಜೇಡ ಎಲ್ಲ ಕಟ್ಟಿತ್ತಲ್ಲ, ಅದಕ್ಕೆ ಅದನ್ನೆಲ್ಲ ಸ್ವಲ್ಪ ಮೇಲ್ಮೇಲೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದೆಲ್ಲ ತೆಗಿತಿದ್ದೆ. ಈ ಕಡೆ ಹಾಲು ಮತ್ತು ರೂಮಲ್ಲೆಲ್ಲ ಸ್ವಲ್ಪ ತಕ್ಕೊಂಡೆ. ಸ್ವಲ್ಪನೇ ಇತ್ತು. ನಾನು ಬೇರೆ ಸ್ವಲ್ಪ ಚೇರ್ ಬೇರೆ ಇರಲಿಲ್ಲ, ನಾನು ಸ್ವಲ್ಪ ಶಾರ್ಟು. ಹೆಂಗೆ ತೆಗೆಯೋದು ನನ್ನ ಕೈಲಿ ಆದಷ್ಟು ನಾನು ಕ್ಲೀನ್ ಮಾಡಿದೆ. ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಕಸ ಗುಡಿಸ್ಕೊಳ್ಳೋಣ ಅಂತ ನೀಟಾಗಿ ರೂಮಿಂದ ಹಿಡ್ದು ಕಸ ಎಲ್ಲ ಗುಡಿಸ್ಕೊಂಡೆ. ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡೆ. ಇನ್ನೇನು ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡು ಆಮೇಲೆ ಸ್ವಲ್ಪ ಸುಸ್ತಾಗ್ತಿತ್ತು. ಇನ್ನೂ ಸ್ನಾನ ಮಾಡೋಕ್ಕೆ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ನಾನು ಬರ್ತಾ ಆಫೀಸಿಂದ ಒಂದು ಎಳ್ನೀರು ತೊಗೊಂಡು ಬಂದಿದ್ದೆ. ಆ್ಯಕ್ಚುಲಿ ನಾನು ನೈಟೇ ಕುಡಿಯೋಣ ಅಂತ ಅಂದ್ಕೊಂಡೆ, ಆಗಲಿಲ್ಲ. ಬಿಕಾಸ್ ಕೋಲ್ಡ್ ಇತ್ತಲ್ಲ, ಕುಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ಮನೆಗೆ ತಂದೆ. ಬೆಳಗ್ಗೆ ಕುಡಿಯೋಣ ಅಂದ್ಬಿಟ್ಟು ಸ್ವಲ್ಪ ಚಿಯಾ ಸೀಡ್ಸ್ನೆಲ್ಲ ನೆನೆಸಿಟ್ಕೊಂಡಿದ್ದೆ. ಬಟ್ ಆ ಎಳ್ನೀರನ್ನ ನಾನು ಓಪನ್ ಮಾಡೋದಕ್ಕೆ ಎಷ್ಟು ಹರಸಾಹಸ ಪಟ್ಟಿದ್ದೀನಿ ಅಂದರೆ ಆಗ್ತಾನೇ ಇಲ್ಲ, ಅದು ಬರ್ತಾನೇ ಇಲ್ಲ ನನಗೆ. ಚಾಕುಲ್ ಟ್ರೈ ಮಾಡಿದೆ ಮತ್ತು ಸ್ಪೂನಲ್ಲಿ ಟ್ರೈ ಮಾಡಿದೆ. ಫೈನಲಿ ಅಷ್ಟು ಟೈಮ್ ತೊಗೊಂಡು ನಾನು ಅದನ್ನು ಓಪನ್ ಮಾಡಿದ್ದಕ್ಕೆ ನನಗೆ ಸಿಕ್ಕಿದ್ದೆ ಅರ್ಧ ಗ್ಲಾಸ್ ಅಷ್ಟೇ. ತುಂಬ ದಿನ ಆಗಿತ್ತು, ಸಂಡೇಸ್ ಅಲ್ವಾ. ನೈಲ್ ಪಾಲಿಶ್ ರಿಮೂವೇ ಮಾಡಿರಲಿಲ್ಲ. ಸಿಕ್ಕಾಪಟ್ಟೆ ಟೈಮೇ ಸಿಗ್ತಿರ್ಲಿಲ್ಲ ನನಗೆ. ಆ್ಯಂಡ್ ಶೇಪ್ ಕೂಡ ಮಾಡ್ಕೊಂಡಿರಲಿಲ್ಲ ನೈಲ್ಸು. ಇವತ್ತು ಸದ್ಯ ಟೈಮ್ ಸಿಕ್ತು. ಒಂದು ಸ್ವಲ್ಪ ಡೆಡ್ ಸ್ಕಿನ್ ಎಲ್ಲ ಆಗಿದೆ, ಅದನ್ನೆಲ್ಲ ರಿಮೂವ್ ಮಾಡಿಕೊಂಡು ಸ್ವಲ್ಪ ಟ್ಯಾನ್ ರಿಮೂವ್ ಮಾಡಿಕೊಂಡು ನೀಟಾಗೆ ನೈಲ್ ಪಾಲಿಶ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಬೇರೆ ಹಾಕ್ಕೋಬೇಕು. ನಾನು ಅವತ್ತು ಝುಡಿಯೋಗೆ ಹೋಗಿದ್ದಾಗ ಆ ಝುಡಿಯೋದಲ್ಲಿ ತೊಗೊಂಡು ಬಂದಿದ್ದೆ ನೈಲ್ ಪಾಲಿಶ್ ರಿಮೂವರು. ಇದು ಝುಡಿಯೋಗೆ ಹೋದಾಗ ತೊಗೊಂಡು ಬಂದಿದ್ದೆ ನೈಲ್ ಪಾಲಿಶ್ ರಿಮೂವರ್ ಅಂತ. ನಿಮ್ಗೆ ಚೆನ್ನಾಗಿದೆ, ಇದೊಂಥರ ಸಖತ್ತಾಗಿತ್ತು. ನಾನು ತೊಗೊಂಡು ಬಂದಿದ್ದೆ, ಯೂಸ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ರಿಮೂವ್ ಆಗುತ್ತೆ. ನೋಡಿ ಇವಾಗ ತೋರಿಸ್ತೀನಿ ಹೇಗೆ ಅಂತ. ಒಂದೇ ವೆಟ್ ಸ್ವೈಪ್ಸ್ ತೊಗೊಂಡಿದ್ದೀನಿ. ಇದರಲ್ಲಿ ಎಷ್ಟು ಚೆನ್ನಾಗಿ ರಿಮೂವ್ ಆಗುತ್ತೆ ಅಂತ ನೋಡೋಣ. ನೈಲ್ ಪಾಲಿಶ್ ನೋಡಿ, ಜಸ್ಟ್ ಒಂದೇ ಸಾಕು. ನೋಡಿ ಎಷ್ಟು ನೀಟಾಗಿ ರಿಮೂವ್ ಆಗ್ತಿದೆ. ನೈಲ್ಸ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಬೆಳೆದುಬಿಟ್ಟಿದೆ. ನಂಗೆ ಟೈಮೇ ಸಿಕ್ಕಿಲ್ಲ ಅದನ್ನು ಶೇಪ್ನಲ್ಲಿ ಮಾಡ್ಕೊಳ್ಳೋಕ್ಕೆ. ಅಟ್ಲೀಸ್ಟ್ ಸ್ವಲ್ಪ ಶಾರ್ಟ್ ಆ್ಯಕ್ಚುಲಿ ಇಷ್ಟುದ್ದ ಎಲ್ಲ ಬಿಡಲ್ಲ ನಾನು. ಎಲ್ಲಾದರೂ ಟಚ್ ಆದರೆ ಸಿಕ್ಕಾಪಟ್ಟೆ ನೋವಾಗಿಬಿಡುತ್ತೆ. ಸೊ ಕೇರ್ಫುಲಿ ಬೆಳೆಸ್ಬೇಕಾಗತ್ತೆ ನೈಲ್ಸು. ನಾನು ಇಷ್ಟುದ್ದ ಬಿಡಲ್ಲ. ಅದೇ ನಂಗೆ ಟೈಮ್ ಸಿಕ್ಕಿಲ್ಲ. 2 weeksಯಿಂದ ವರ್ಕು ಅದು ಇದು ಅನ್ನೋ ಬ್ಯುಸಿಲಿ ನಾನು ಸ್ವಲ್ಪ ಈ ಕಡೆ ಗಮನ ಕೊಡೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಟೈಮ್ ಸಿಕ್ತು ಸ್ವಲ್ಪ. ಸೊ ಎಲ್ಲ ನೈಲ್ ಪಾಲಿಶ್ನ ರಿಮೂವ್ ಮಾಡಿಬಿಟ್ಟು ನೇಲ್ಸ್ನೆಲ್ಲ ಸ್ವಲ್ಪ ಶಾರ್ಟ್ ಮಾಡಿಕೊಂಡು ಟ್ರಿಮ್ ಮಾಡಿಬಿಡ್ತೀನಿ. ಆವಾಗ ನೀಟಾಗಿ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ಕಿನ್ನು ಕೂಡ ಡೆಡ್ ಸ್ಕಿನ್ ಎಲ್ಲ ಹೋಗಬೇಕು. ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಕಾಲನ್ನು. ಅಷ್ಟು ಟ್ಯಾನ್ ಕೂಡ ಹಾಕಿಬಿಟ್ಟಿದೆ ಸಿಕ್ಕಾಪಟ್ಟೆ. ನೋಡಿ, ಆಲ್ಮೋಸ್ಟ್ ಹೋಯಿತು ನೀಟಾಗೆ ತೆಗೆದ್ರೆ. ನೋಡಿ ಹೇಗೆ ಕಾಣಿಸ್ತಿದೆ.
ಆಮೇಲೆ ಮಧ್ಯಾಹ್ನ ಅಮ್ಮ ಊಟಕ್ಕೆ ಕಡಲೆಕಾಳು ಸಾಂಬಾರು ಮತ್ತು ರೈಸ್ ಮಾಡಿದ್ರು, ಅದನ್ನು ತಿಂದ್ಕೊಂಡೆ. ಆಮೇಲೆ ಅಮ್ಮ ಏನೋ ಸ್ವಲ್ಪ ಸೋಸೋದು ಕೆಲಸ ಇತ್ತು ಅಂತ ಏನೋ ಕಾಳೇನೋ ಸೋಸ್ಕೊಳ್ತಿದ್ರು. ಆಮೇಲೆ ಬಂದು ಅಡುಗೆ ಮನೆ ನೋಡ್ತೀನಿ, ಫುಲ್ಲು ಎಷ್ಟು ಗಲೀಜು ಮಾಡಿ ಇಟ್ಟಿದ್ದಾರೆ ನೋಡಿ ನಮ್ಮಮ್ಮ. ಎಷ್ಟು ಸಾಕಾಗೈತೆ ಅದನ್ನು ಕ್ಲೀನ್ ಮಾಡೋದಕ್ಕೆ ಒಂದು ಮುಕ್ಕಾಲು ಗಂಟೆ ಆದರೂ ಬೇಕೇ ಬೇಕು. ಆಮೇಲೆ ನಾನು ಇನ್ನೇನು ಮಾಡೋದು, ಅಮ್ಮ ಬೇರೆ ಕೆಲಸ ರೆಸ್ಟ್ ಬೇಕಲ್ಲ ಅಮ್ಮಗೂ. ಸಂಡೇ ನಾನೇ ಮಾಡ್ತೀನಿ ಆಲ್ಮೋಸ್ಟ್ ಕೆಲಸ ಎಲ್ಲ, ಡೈಲಿ ಮಾಡ್ತೀನಿ, ಬಟ್ ಸಂಡೇ ಸ್ವಲ್ಪ ಅವ್ರಿಗೂ ರೆಸ್ಟ್ ಇರಲಿ ಅಂತ ನಾನೇ ಮಾಡ್ತೀನಿ. ನೀಟಾಗಿ ಸ್ಟವ್ ಎಲ್ಲ ಒರೆಸ್ಕೊಂಡು ಸೆಲ್ಫೆಲ್ಲ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಫುಲ್ಲು ಸ್ವಲ್ಪ ಸ್ಟವ್ವು ಬಿಸಿ ಇತ್ತು ಕೂಡ, ಇನ್ನು ಸ್ವಲ್ಪ ಆಗ್ತಾನೆ ನಮ್ಮಮ್ಮ ಸಾಂಬಾರೆಲ್ಲ ಮಾಡಿಟ್ಟಿದ್ರು. ಸೊ ಎಲ್ಲ ಆರಿಸ್ಬಿಟ್ಟಿದ್ರು, ಒಗ್ಗರಣೆ ಹಾಕಿದ್ದೆಲ್ಲ ಅದೆಲ್ಲ ಒರೆಸ್ಕೊಂಡು ನೀಟಾಗೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೆಲ್ಫೆಲ್ಲ ಕಿಚನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಎಷ್ಟು ಪಾತ್ರೆ ಇತ್ತು ಅಂದರೆ ಅಷ್ಟು ಪಾತ್ರೆ ಇತ್ತು, ತೊಳೆಯೋಷ್ಟರಲ್ಲಿ ಸಾಕಾಗೋಯ್ತು. ಅಂದರೆ ತೊಳೆಯಲ್ಲ ಅಂತೇನಿಲ್ಲ, ಬಟ್ ಒಂದೇ ಸಲ ಜಾಸ್ತಿ ಪಾತ್ರೆ ಇದ್ದಾಗ ಸ್ವಲ್ಪ ತೊಳೆಯೋದಕ್ಕೆ ಕಷ್ಟ. ಸ್ವಲ್ಪ ಇದ್ದಾಗ ತೊಳ್ಕೊಂಡ್ರೆ ಏನೋ ಅಷ್ಟು ತೊಳೆದೆ ಅಂತ ಏನು ಅನಿಸಲ್ಲ. ಒಂದೇ ಸತಿ ಬೆಳಗ್ಗೆ ತಿಂಡಿ ತಿಂದಿದ್ದು, ಮಧ್ಯಾಹ್ನ ಊಟ ಮಾಡಿದ್ದು, ಸಂಜೆ ಕಾಫಿ ನಾನು ಕುಡಿಯಲ್ಲ, ಅಮ್ಮ ಅವ್ರು ಮಾಡ್ಕೊಂಡು ಕುಡಿತಾರೆ. ಅವ್ರು ಊಟ ಮಾಡಿದ್ದು, ಕಾಫಿ ಕುಡಿದಿದ್ದು ಇದೆಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು. ಸೊ ಆಲ್ಮೋಸ್ಟ್ ಒಂದು ರೌಂಡ್ ತೊಳೆದು ಬಿಟ್ಬಿಟ್ರೆ ರಾತ್ರಿಗೇನು ಅಷ್ಟು ಬೀಳಲ್ಲ ಆಲ್ಮೋಸ್ಟು. ಆಮೇಲೆ ಎಲ್ಲ ನೀಟಾಗಿ ತೊಳ್ಕೊಂಬಿಟ್ಟೆ ಪಾತ್ರೆ ಎಲ್ಲ. ಆಮೇಲೆ ಸ್ವಲ್ಪ ರೆಸ್ಟ್ ಮಾಡ್ಬೋದಲ್ಲ ಅಂತ ಪಾತ್ರೆ ತೊಳ್ಕೊಂಡೆ. ಆಮೇಲೆ ಇದೆಲ್ಲ ತೊಳೆದಾದ್ಮೇಲೆ ಸ್ವಲ್ಪ ಸುಸ್ತಾಯಿತು, ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಸ್ವಲ್ಪ ಹಾಗೆ ಸುಮ್ಮನೆ ನನಗೆ ಸೆಲ್ಫಿ ತೊಗೊಳ್ಳೋಣ ಅಂತ ಹೋಗಿದ್ದೆ, ಹಾಗೆ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿದೆ, ಒಂದು 10-20 ನಿಮಿಷ ವಾಕಿಂಗ್ ಮಾಡಿಕೊಂಡೆ. ಕೂತಿದ್ದೆ ಬೆಳಗ್ಗೆಯಿಂದ. ಸೊ ಬೋರ್ ಆಗ್ತಿತ್ತು, ಏನು ಮಾಡೋದು. ಸೊ ಮನೆಯದ ಮುಂದೆನೇ ವಾಕ್ ಮಾಡಿಕೊಂಡೆ. ಸೊ ಆಮೇಲೆ ಇನ್ನೂ ಸಿಕ್ಕಾಪಟ್ಟೆ ಬೋರ್ ಆಗ್ತಿತ್ತು. ಆಮೇಲೆ ಹೆಂಗಿದ್ರು ನೈಲ್ಸ್ ಎಲ್ಲ ಶೇಪ್ ಮಾಡ್ಕೊಂಡಿದ್ನಲ್ಲ, ಸೊ ನೈಲ್ ಪಾಲಿಷ್ನೆಲ್ಲ ಹಾಕ್ಕೊಂಡೆ. ಚೆನ್ನಾಗಿದೆ ಅನ್ಕೋತೀನಿ. ನೈಲ್ ಪಾಲಿಶ್ ಎಲ್ಲ ಹಾಕ್ಕೊಂಡೆ. ಸೊ ಇದು ನೆಕ್ಸ್ಟ್ ಡೇ ಮಂಡೇ ಮಾರ್ನಿಂಗ್. ಇದು ಆ್ಯಕ್ಚುಲಿ ನಾನು ಮಂಡೆಯಿಂದ ಕಾಫಿ ಬಿಡಬೇಕು ಅಂತ ನಾನು ಹಾಲು ಕುಡಿಯೋಕ್ಕೆ ಶುರು ಮಾಡಿದ್ದೀನಿ. ಆಮೇಲೆ ಸ್ನಾನಕ್ಕೆ ರೆಡಿ ಆಗಬೇಕಿತ್ತು, ಸ್ವಲ್ಪ ಆಫೀಸ್ಗೆ ಹೋಗೋಕ್ಕೆ ಬಟ್ಟೆ ಐರನ್ ಮಾಡ್ಕೋಬೇಕಾಗಿತ್ತು. ಅಮ್ಮ ಈ ಕಡೆ ತಿಂಡಿ ಮಾಡ್ತಿದ್ರು, ನಾನು ಕಸ ಎಲ್ಲ ಗುಡಿಸಿ ಮತ್ತೆ ಮನೆ ಹೊರಿಸ್ಕೊಂಡು ಬೆಳಗ್ಗೆ ಎದ್ದು ತಲೆಗಿನ್ನೆಲ್ಲ ಹಚ್ಕೊಂಡ್ಬಿಟ್ಟಿದ್ದೆ. ಅದು ಆಯಿಲು ಹಾಕ್ಕೊತೀನಿ, ಎವ್ರಿ ಸಂಡೇ ಆಯಿಲ್ ಹಾಕ್ಕೊಳ್ತೀನಿ ತಲೆಗೆ ಹಚ್ಕೊಂಡು. ಆಮೇಲೆ ಐರನ್ ಮಾಡಬೇಕಾಗಿತ್ತು, ಬಟ್ಟೆನ ಐರನ್ ಮಾಡಿಕೊಂಡು ಸ್ನಾನಕ್ಕೆ ಹೊರಟೆ. ಆಮೇಲೆ ಅಮ್ಮ ಈ ಕಡೆ ಜೋಳದ ಹಿಟ್ಟು ಮತ್ತು ರಾಗಿ ಹಿಟ್ಟು, ಗೋಧಿ ಹಿಟ್ಟು 2-3 ಮಿಕ್ಸ್ ಮಾಡಿ ಏನೋ ರಾಗಿ ದೋಸೆ ಥರ ಮಾಡ್ತಿದ್ದೀನಿ ಅಂದರು. ಸರಿ ಏನಾದರೂ ಸರಿ ಮಾಡು, ಲೈಟಾಗಿರಲಿ ಅಂದ್ಬಿಟ್ಟು ಹಾಕ್ಕೊಡ್ತಾಯಿದ್ರು. ಸೊ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು, ಸೊ ದೋಸೆಗೆ ತುಪ್ಪ ಮತ್ತು ಸಕ್ಕರೆ ಹಾಕ್ಕೊಂಡು ತಿಂತೀನಿ. ತುಂಬ ಚೆನ್ನಾಗಿರುತ್ತೆ, ನಂಗೆ ತುಂಬ ಇಷ್ಟ ಆಗುತ್ತೆ ಕಾಂಬಿನೇಷನು. ರಾತ್ರಿನೇ ನಾನು ದ್ರಾಕ್ಷಿ ಮತ್ತು ಬಾದಾಮಿನ ನೆನೆಸಿಟ್ಕೊಂಡು ತಿಂತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.